ಹಲೋ. ಹಾಂ ಸರ್, ಬೆಳಗ್ಗೆ ತಲುಪ್ತೀನಿ ಸರ್. ಖಂಡಿತ ಸರ್. ಓಕೆ ಸರ್, ಬಾಯ್. ಕೃಷ್ಣ, ಹಾಂ ಅದಲ್ಲಿ ಇಡು ಇಡು. ಒಂದು ನಿಮಿಷ ಬಾ. ಅದು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ನನ್ನ ಹತ್ರನಾ? ಏನಣ್ಣ, ಏನು ವಿಷಯ? ಏನಿಲ್ಲ, ಅದು ಮಾಯಾ ಮತ್ತು ಅವ್ರ ಅಮ್ಮ ಇದ್ದಾರಲ್ಲ, ಅವ್ರ ಬಗ್ಗೆ ನಿನಗೇನು ಅನ್ಸುತ್ತೆ? ಅವ್ರ ಬಗ್ಗೆನಾ? ಯಾಕೆ ಹಿಂಗೆ ಕೇಳ್ತಿದ್ಯಾ? ಅದು ದಿಢೀರಂತ ಹೇಳ್ತೀನಿ. ಮೊದಲು ಅವ್ರ ಬಗ್ಗೆ ನಿನಗೇನು ಅನ್ಸುತ್ತೆ ಅದು ಹೇಳು. ನಿಜ ಹೇಳಬೇಕು ಅಂದರೆ ನನಗವ್ರ ಮೇಲೆ ತುಂಬ ಸಿಟ್ಟಿದೆ ಅಣ್ಣ. ಅವರು ಅಂತ ಅಲ್ಲ, ನನ್ನ ಫ್ಯಾಮಿಲಿಗೆ ಯಾರೇ ತೊಂದರೆ ಕೊಡೋಕೆ ಬಂದರೂ ನನಗಿಷ್ಟ ಆಗಲ್ಲ. ಆದರೆ ಅವರು ಇಷ್ಟು ದಿನದಿಂದ ನಮ್ಮ ಜೊತೆಗೆ ಇದ್ದಾರಲ್ಲ, ಅವರಿಂದ ನಮಗೇನಾದ್ರೂ ತೊಂದರೆ ಆಗಿದೆಯಾ? ಇಲ್ಲ ತಾನೇ? ಈಗೀಗ ಅವ್ರ ಬಗ್ಗೆ ನಿನಗೇನು ಅನ್ಸುತ್ತೆ ಅದನ್ನು ಹೇಳು. ಅಣ್ಣ, ಅವತ್ತಿರೋ ಕೋಪನೇ ಇವತ್ತವರೆಗೂ ಅವ್ರ ಮೇಲಿದೆ ನನಗೆ. ಅದು ಯಾವತ್ತೂ ಹೋಗಲ್ಲ. ಅವ್ರು ಮಾಡಿರೋ ಅನ್ಯಾಯನ ನಾನು ಮರೆಯೋದು ಇಲ್ಲ, ಅವ್ರನ್ನ ಕ್ಷಮಿಸೋದು ಇಲ್ಲ. ಈ ಕ್ಷಣಕ್ಕೂ ಅವ್ರ ಮನೇಲಿರೋದು ಅಪ್ಪ ಅಮ್ಮ ಅಕ್ಕ ಯಾರಿಗೂ ಇಷ್ಟ ಇಲ್ಲ ಅಣ್ಣ. ನಿಜ ಹೇಳಬೇಕು ಅಂದರೆ ನಾನಂತವ್ರು ಯಾವಾಗ ಮನೆ ಬಿಟ್ಟು ಹೋಗ್ತಾರೆ ಅಂತ ಕಾಯ್ತಾ ಇದ್ದೀನಿ. ಯಾಕಣ್ಣ, ಏನಾಯ್ತು? ನೀನು ಯಾಕೆ ಬೇಜಾರಲ್ಲಿದ್ಯಾ? ಅವ್ರು ಮತ್ತೆ ಏನಾದರೂ ಮಾಡಿದ್ರಾ? ಇಲ್ಲ, ಅದು ಇವತ್ತು ಬೆಳಗ್ಗೆ ಮನೆಯಲ್ಲಿ ಒಂದು ವಿಷಯ ನಡೀತು. ಏನಣ್ಣ ಅದು? ಏನು ವಿಷಯ? ಏನು ನಡೀತು? ಇವತ್ತು ಬೆಳಗ್ಗೆ ಏನಣ್ಣ ಹೇಳ್ತಿದ್ಯಾ ನೀನು? ಹೌದು ಕೃಷ್ಣ. ಆಮೇಲೆ ಅಮ್ಮ ಮತ್ತು ಅಕ್ಕ ಅವಳನ್ನ ಸರಿಯಾಗಿ ಬೈದು ಮನೆಯಿಂದ ಆಚೆ ಹೋಗೋಕೆ ಹೇಳಿದ್ರು. ಈಗ ಎಲ್ಲಿದ್ದಾರಣ್ಣ ಅವರು? ಅದನ್ನೇ ನಿನಗೆ ಹೇಳಬೇಕು ಅಂದ್ಕೊಂಡಿದ್ದಿದ್ದು. ಒಂದು ಹುಡುಗಿನ ಇಂಥ ಅಪವಾದ ಎಲ್ಲ ಹೊರಿಸಿ ಮನೆಯಿಂದ ಆಚೆ ಹಾಕೋದು ನನಗೆ ಸರಿ ಕಾಣಲಿಲ್ಲ. ಅದಕ್ಕೆ ಅವ್ರನ್ನ ಮನೇಲೇ ಇರೋಕೆ ಹೇಳಿದೆ. ಹಾಗೆ ಮಾಯಾನ ನಾನೇ ಮದುವೆ ಆಗ್ತೀನಿ ಅಂತಲೂ ಹೇಳಿದೆ. ಅಣ್ಣ, ಏನಣ್ಣ ಹೇಳ್ತಿದ್ಯಾ? ಮದುವೆ ಆಗ್ತೀನಿ ಅಂತ ಯಾಕಣ್ಣ ಹೇಳ್ದೆ? ಮಾಯಾ ಅವ್ರ ಅಮ್ಮ ಮಾಡಿರೋ ತಪ್ಪಿಗೆ ಮಾಯಾನ ದ್ವೇಷ ಮಾಡೋದು ಸರಿಯಲ್ಲ ಅಂತ ಅನಿಸ್ತು ಕಣೋ. ಅದು ಅಲ್ಲದೆ ಅವರು ಮಾಡಿರೋ ತಪ್ಪನ್ನ ಒಪ್ಕೊಂಡು ಕ್ಷಮೆ ಕೇಳಿ ನಮ್ಮ ಜೊತೆ ಬದುಕ್ತಿದಾರಲ್ವಾ, ಅದಕ್ಕೆ ಈ ನಿರ್ಧಾರಕ್ಕೆ ಬಂದೆ. ಮಾಡಿರೋ ತಪ್ಪನ್ನ ಒಪ್ಕೊಳ್ಳೋ ಬುದ್ಧಿ ಎಷ್ಟು ಜನಕ್ಕಿರುತ್ತೆ ನೀನೇ ಹೇಳು. ಆದರೂ ಅಣ್ಣ, ಅಪ್ಪ ಅಮ್ಮನಿಗೆ ಅಕ್ಕನಿಗೆ ಯಾರಿಗೂ ಇದು ಇಷ್ಟ ಇಲ್ಲ ಅಂತ ಗೊತ್ತು ಕಣೋ. ಆದರೆ ಕಾಲನೇ ಅದಕ್ಕೆಲ್ಲ ಉತ್ತರ ಕೊಡುತ್ತೆ ಅಂತ ಅನ್ಕೊಂಡಿದ್ದೀನಿ. ನನ್ನ ಪ್ರಕಾರ ಅವರು ನಾವೆಲ್ಲ ಅನ್ಕೊಂಡಿರೋ ಥರ ಕೆಟ್ಟವರಲ್ಲ ಕಣೋ. ಅಯ್ಯೋ ದೇವ್ರೆ, ಯಾಕೆ ಅಣ್ಣ ಈ ಥರ ನಿರ್ಧಾರ ತಗೊಂಡ? ಖಂಡಿತ ಮನೆಯವ್ರ ಮನಸ್ಸೆಲ್ಲ ಒಡೆದೋಗಿರುತ್ತೆ. ಈಗೇನು ಮಾಡೋದು? ಇವಾಗ ನಾನು ಕೋಪ ಮಾಡ್ಕೊಂಡ್ರೆ ಅಣ್ಣ ಕೂಡ ನೊಂದ್ಕೊಂಡ್ಬಿಡ್ತಾನೆ. ಏನಾಯ್ತು ಕೃಷ್ಣ? ಏನಿಲ್ಲ ಅಣ್ಣ. ನಿನಗೂ ಇದಿಷ್ಟ ಇಲ್ಲ ಅಂತ ಗೊತ್ತು ಕೃಷ್ಣ. ನೋಡು, ಪ್ರೀತಿ ಎಂಥ ದ್ವೇಷನಾದರೂ ಗೆಲ್ಲುತ್ತೆ. ಅದೇ ನನ್ನ ನಂಬಿಕೆ. ಒಂದು ವೇಳೆ ಅವ್ರ ಮನಸ್ಸಲ್ಲಿ ನಮ್ಮ ಮೇಲೆ ನಿಜವಾಗ್ಲೂ ಸಿಟ್ಟೇ ಇದೆ ಅಂತ ಅನ್ನೋದಾದರೆ ನಮ್ಮ ಜೊತೆಗಿರ್ತಾ ಅವರು ಬದಲಾಗ್ತಾರೆ. ನಾನು ಹೇಳಿ ಸರಿ ಅಲ್ವಾ? ಕ್ಷಮಿಸೋದ್ರಿಂದ ಯಾರೂ ಸಣ್ಣವ್ರು ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಿನಗೇನನ್ಸುತ್ತೆ? ನೀನೇನೇ ಮಾಡಿದ್ರು ಯೋಚನೆ ಮಾಡಿಡ್ತೀಯ ಅಂತ ಗೊತ್ತು ಅಣ್ಣ. ನೀನು ತಗೊಂಡಿರೋ ಈ ನಿರ್ಧಾರನೂ ಸರಿಯಾಗಿರಲಿ ಅಂತ ನಾನು ಆಸೆ ಪಡ್ತೀನಿ. ಏ ಕೃಷ್ಣ,